ಸಿಎಂ ಸಿದ್ದರಾಮಯ್ಯ ಅವರನ್ನ ಸಚಿವ ಜಮೀರ್ ಭೇಟಿಯಾಗಿದ್ದಾರೆ. ಸಿಎಂ ನಿವಾಸ ಕಚೇರಿಯಲ್ಲಿ ಭೇಟಿಯಾಗಿ ಮಾತುಕತೆ ನಡೆದಿರೋದು. ಇಷ್ಟೆಲ್ಲ ಬೆಳವಣಿಗೆಯ ಮಧ್ಯೆ ಅಂದ್ರೆ ಅಬ್ದುಲ್ ಜಬ್ಬರ್ ಅವರ ಹೆಸರು ಹೇಳೇ ಇಲ್ಲ, ನನ್ಗೆ ಅವ್ರ ವಿಷಯನೇ ಗೊತ್ತಿಲ್ಲ, ರಾಜೀನಾಮೆ ಅಂದ್ರಲ್ಲ. ಇಷ್ಟೆಲ್ಲ ಬೆಳವಣಿಗೆ ಮಧ್ಯೆ ಸಿದ್ದರಾಮಯ್ಯವರನ್ನ ಭೇಟಿಯಾಗಿದ್ದಾರೆ ಜಮೀರ್. ಸಿಎಂ ನಿವಾಸ ಕಚೇರಿಯಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಟಿಕೆಟ್ ವಿಚಾರದಲ್ಲಿ ನಾನು ಮುಚ್ಚುಮರೆ ಮಾಡಿಲ್ಲ. ಬೆಂಗಳೂರಿನಲ್ಲಿ ಸಚಿವ ಜಮೀರ್ ಅಹಮದ್ ಹೇಳಿಕೆ ಕೊಟ್ಟಿರೋದು. ಓಪನ್ ಆಗಿ ಮುಸ್ಲಿಮರಿಗೆ ನಾನು ಟಿಕೆಟ್ ಕೇಳಿದ್ದೆ. ಕೆಪಿಸಿಸಿ ಸಭೆಯಲ್ಲೂ ಕೂಡ ಓಪನ್ ಆಗಿ ನಮ್ಮ ಸಮುದಾಯಕ್ಕೊಂದು ಟಿಕೆಟ್ ಬೇಕು ಅಂತ ಕೇಳಿದ್ದು ಹೌದು. ನಾನು ಅಬ್ದುಲ್ ಜಬ್ಬರ್ ಹೆಸರನ್ನ ಹೇಳೇ ಇಲ್ಲ. 7 ಮಂದಿ ಮುಸ್ಲಿಮರಲ್ಲಿ ಯಾರಿಗಾದ್ರೂ ಕೊಡಿ ಅಂತಿದ್ದೆ. ನಾನು ಏಪ್ರಿಲ್ 7ನೇ ತಾರೀಕಿನವರೆಗೂ ಕೇರಳದಲ್ಲಿ ಪ್ರಚಾರ ಇತ್ತು. ಆದ್ರೆ ಸಿಎಂ ಏಪ್ರಿಲ್ 5ಕ್ಕೆ ಜಮೀರ್ ಬರ್ತಾರೆ ಅಂತ ಹೇಳಿಬಿಟ್ಟಿದ್ರು. ಸೊ ವೇಣುಗೋಪಾಲ್ ಅನುಮತಿಯನ್ನ ಪಡ್ಕೊಂಡು ನಾನು ಬಂದಿದ್ದೆ. ಅನುಮತಿಯನ್ನ ಪಡ್ಕೊಂಡು ದಾವಣಗೆರೆಗೆ ಬಂದಿದ್ದೆ. ಸಿಎಂ ಸೂಚನೆಯ ಮೇರೆಗೆ ದಾವಣಗೆರೆಗೆ ಬಂದಿದ್ದೆ ಅಂತ ಈಗ ನಾವು ಹೇಳ್ತಾ ಇದ್ವಲ್ಲ. ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗಲೇ ಇಲ್ಲ. ಒಂದು ಕಡೆ ಇರಿಸು ಮುರಿಸಿ ಇರಬಹುದು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಇದಕ್ಕೆ ಸ್ಪಷ್ಟ ಅಥವಾ ಸ್ಪಷ್ಟನೆ ಕೊಡುವಂಥ ಕೆಲಸ ಅಥವಾ ತೆರೆ ಎಳೆಯುವಂಥ ಕೆಲಸವನ್ನ ಜಮೀರ್ ಅವರು ಮಾಡಿದ್ದಾರೆ. ಸದ್ಯದ ಮಟ್ಟಿಗೆ ನಾನು ಕೇರಳದ ಪ್ರವಾಸದಲ್ಲಿದ್ದೆ, ಅಲ್ಲೂ ಕೂಡ ಎಲೆಕ್ಷನ್ ಆಗ್ತಾ ಇತ್ತಲ್ಲ, ಹಾಗಾಗಿ ಅದಾದ ಮೇಲೆ ಸಿಎಂ ಸಿದ್ದರಾಮಯ್ಯ ಅವರು ಇಲ್ಲ ನೀನು ಬರಲೇಬೇಕು ಅಂತ ಹೇಳಿದಕ್ಕಾಗ ಬಂದೆ ಅನ್ನೋದಾಗಿ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಒಂದು ಕಡೆ ಹೈಕಮಾಂಡ್ಗೂ ಕೂಡ ವರದಿ ಕೈ ಸೇರಿದೆ. ಇದ್ರ ಬೆನ್ನಲ್ಲೇ ಕ್ರಮಕ್ಕೂ ಮುಂದಾಗಿರೋದು. ಇದರ ಮೊದಲ ಭಾಗವಾಗಿ ಜಬ್ಬರ್ ಅವರ ರಾಜೀನಾಮೆ ಅನ್ನೋದಾಗಿ ಕೂಡ ವಿಶ್ಲೇಷಣೆ ಆಗ್ತಾ ಇದೆ. ಇನ್ನು ಮುಂದುವರೆದು ಮತ್ತೆ ಏನಾದರೂ ಸಮಸ್ಯೆ ಆಗತ್ತಾ ಅನ್ನುವಂಥ ಏನು ಮಾತುಕತೆಗಳು ಕೂಡ ಕೇಳಿ ಬರ್ತಾ ಇರೋದು. ಅಮಾನತು ಮಾಡೋದಕ್ಕೆ ಹೈಕಮಾಂಡ್ ತೀರ್ಮಾನಿಸಿತ್ತು. ಜೊತೆಗೆ ಸುಳಿವು ಸಿಕ್ತಿದ್ದಂತೆ ಅಬ್ದುಲ್ ಜಬ್ಬರ್ ಅವರು ಶಿಸ್ತು ಕ್ರಮದಿಂದ ಬಚಾವಾಗುವುದಕ್ಕೆ ರಾಜೀನಾಮೆ ಕೊಟ್ಟುಬಿಟ್ರು ಅನ್ನುವ ಮಾತು. ಹಾಗೆ ಮುಖ್ಯಮಂತ್ರಿ ಅವರ ರಾಜಕೀಯ ಕಾರ್ಯದರ್ಶಿ ಹುದ್ದೆಗೂ ಕೂಡ ರಾಜೀನಾಮೆ ನೀಡುವಂತೆ ತಾಕೀತು ಮಾಡಲಾಗಿದೆ. ಜೊತೆಗೆ ರಾಜೀನಾಮೆಯನ್ನು ಕೊಟ್ಟರು. ಈಗ ಜಮೀರ್ ಅಹಮದ್ ಅವರ ಸ್ಥಾನಕ್ಕೂ ಕುತ್ತು ಬರುತ್ತಾ ಅನ್ನುವಂತಹ ಕೆಲ ಮಾಹಿತಿಗಳು, ಕೆಲ ಸಂಶಯಗಳು ಕೂಡ ಮೂಡಿ ಬರ್ತಾ ಇದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.